ಎಲ್ರಿಗೂ ನಮಸ್ಕಾರ. ಎಲ್ಲರ ಬಗ್ಗೆ ಮಾತಾಡ್ಬಿಟ್ಟಿದ್ದೀರ, ನನಗೇನು మాట్లాడಬೇಕು ಅಂತ ಗೊತ್ತಾಗ್ತಾ ಇಲ್ಲ. సార్ థ్యాంక్ యూ సార్, అక్కడి నుంచి వచ్చి మనకు బ్లెస్ చేశారు. థ్యాంక్ యూ వెరీ మచ్ సార్. మీ సన్నికి నేను పెద్ద ఫ్యాను. ಶಿವಣ್ಣ ಅವ್ರಿಗಿಡೀ ಇಂಡಿಯಾನೇ ಫ್ಯಾನ್ ಇವಾಗ. ನಾನು ಯಾವತ್ತೋ ನಿಮಗೆ ಫ್ಯಾನು, ಅದು ಹೋಮ್ ಟೈಮಲ್ಲಿ ನಿಮ್ಮ ಫ್ಯಾನ್. ನಾನು ಅದಕ್ಕೆ ಮುಂಚೆ ಫ್ಯಾನ್. ನಾನು ಕಾಲೇಜ್ ಓದ್ತಿರ್ಬೇಕಾರೆ ಟು ವಿ ಅಂತ ರೋಡಲ್ಲೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನಾವು. ಇವತ್ತು ತುಂಬ ಜನ ಬಂದಿದ್ದೀರಾ. ನಾನು ಒಬ್ಬರ ಹೆಸರು ಹೇಳಿ ನಾನು ಚೆನ್ನಾಗಿರಲ್ಲ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್, ನೀವೆಲ್ಲ ಬಂದು ಆಶೀರ್ವಾದ ಮಾಡಿದ್ದಕ್ಕೆ. ಒಂದೇ ಒಂದು ವಿಷಯ ಹೇಳಬೇಕು ಅನ್ನಿಸ್ತು. ಆ್ಯಕ್ಚುಲಿ ಪಿಕ್ಚರ್ ಮಾಡಿದ್ರ ಮೇಲೆ ನಾವು ಮಾತಾಡಬಾರ್ದು, ಅದ್ರ ಬಗ್ಗೆ ನೀವು ಮಾತಾಡಬೇಕು, ಅದೇ ಚಂದ. ನಾವು ಮಾತಾಡೋದು ಚೆನ್ನಾಗಿರಲ್ಲ. ಬಟ್ ಒಂದೇ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸಿನಿಮಾಲಿ ಈ ಡೈಲಾಗು ಹೇಳಿದ್ದೀನಿ ನಾನು. ಮನುಷ್ಯನಿಗೆ 3 ಸ್ಟೇಜ್ ಬರುತ್ತಂತೆ. ಒಂದು ಸ್ಟೇಜಲ್ಲಿ ನಾನು ಕರೆಕ್ಟಾಗಿದ್ದೀನಿ, ಪ್ರಪಂಚ ಸರಿ ಇಲ್ಲ ಅಂತ. ಅದೊಂದು ಸ್ಟೇಜ್ ಮನುಷ್ಯನಿಗೆ. ಒಂದು ಯಂಗ್ ಏಜಲ್ಲಿ ಬರುತ್ತದು, ನಾನು ಕರೆಕ್ಟು, ಯಾರೂ ಸರಿ ಇಲ್ಲ. ಅವಾಗ ಒಂದೇ ಸಿನಿಮಾಗಳು ಮಾಡಿದೆ ನಾನು. ಸ್ವಲ್ಪ ಮೆಚುರಿಟಿ ಬರ್ತಿದ್ದಂಗೆ ನನ್ನಲ್ಲೇನೋ ಪ್ರಾಬ್ಲಮ್ ಇದೆ, ಹೊರಗೆಲ್ಲ ಕರೆಕ್ಟಾಗಿದೆ ಅಂತ ಶುರುವಾಯಿತು. ಅದಕ್ಕೊಂದೇ ಸಿನಿಮಾ ಮಾಡಿದೆ. ಈಗ ಯಾವ ಪರಿಸ್ಥಿತಿ ಬಂದಿದ್ದೀನಿ ಅಂದರೆ, ನಾನು ಕರೆಕ್ಟಾಗಿದ್ದೀನಿ, ಎಲ್ಲರೂ ಕರೆಕ್ಟಾಗಿದ್ದೀನಿ, ಎಲ್ಲ ಕರೆಕ್ಟಾಗಿ ಇದೆಯಲ್ಲ ಅಂತ. ನನಗೆ ಆಮೇಲೆ ಏನು ಹೇಳಬೇಕು ಗೊತ್ತಾಗಿಲ್ಲ, ಸುಮ್ಮನೆ ಆ್ಯಕ್ಟ್ ಮಾಡ್ಕೊಂಡು ಹೋಗ್ತಿದ್ದೆ. ಅದಾದ್ರ ಮೇಲೂ ಒಂದೆಲ್ಲ ಒಂದು ಶಕ್ತಿ ಇನ್ನೂ ಇದೆ ಕಣ, ನಿನ್ನ ಕೆಲಸ ನೀನು ಮಾಡಬೇಕು ಅಂತ ಈ ಸಿನಿಮಾ ಮಾಡಿಸಿದೆ. ಈ ಸಿನಿಮಾ ಮಾಡಿರೋದೇ ನೀವುಗಳು ಮಾತಾಡಬೇಕು ಅಂತ, ನಾನು ಮಾತಾಡಬೇಕು ಅಂತಲ್ಲ. ಇಷ್ಟೇ ವಿಷಯ. ಐ ಆಗಬೇಕು, ಅದೇ ಸಿನಿಮಾ. ವಾಹ್, ನೀವೆಲ್ಲರೂ ನಾನು ಆಗಬೇಕು.